ನಮಸ್ಕಾರ, ಇದು ಸೋನಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸೇವಾ ಭದ್ರತೆಗಾಗಿ ಆಗ್ರಹ. ಮಂಡ್ಯದಲ್ಲಿ ಆರೋಗ್ಯ ಇಲಾಖೆಯ ಗುತ್ತಿಗೆ ಹೊರಗುತ್ತಿಗೆ ನೌಕರರ ಮುಷ್ಕರ. ತಹಸೀಲ್ದಾರ್ ಅವರಿಗೆ ಮನವಿ. ಗುರುಪೂರ್ಣಿಮೆ ಹಿನ್ನೆಲೆ ಗೆಜ್ಜಲಗೆರೆ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ. ಹಿಂದೂ ಸಮಾಜದ ಬಗ್ಗೆ ಕಾಳಿಮಠದ ಋಷಿಕುಮಾರ ಸ್ವಾಮೀಜಿ ಪ್ರಶಂಸೆ. ಉತ್ತರ ಪ್ರದೇಶದ ದಲಿತ ಯುವತಿಯ ಸಾಮೂಹಿಕ ಅತ್ಯಾಚಾರಕ್ಕೆ ವ್ಯಾಪಕ ಖಂಡನೆ. ವಿವಿಧೆಡೆ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಆರೋಪಿಗಳಿಗೆ ಮರಣದಂಡನೆಗೆ ಆಗ್ರಹ. ಮಂಡ್ಯದಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ. ಅನಿಕೇತನ ವೃದ್ಧಾಶ್ರಮದಲ್ಲಿ ಪೌಷ್ಟಿಕಾಹಾರ ವಿತರಣೆ. ವೃದ್ಧರು ಕೋವಿಡ್ ಬಗ್ಗೆ ಎಚ್ಚರದಿಂದಿರಲು ಗಣ್ಯರ ಕರೆ. ಟಿಎಪಿಸಿಎಂಎಸ್ ಚುನಾವಣಾ ಫಲಿತಾಂಶ ಪ್ರಕಟ. ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಜಯಭೇರಿ. ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಕೈ ಹಿಡಿದ ಮತದಾರ. ನಾಗಮಂಗಲ ತಾಲೂಕು ಪಂಚಾಯಿತಿ ಅವಿಶ್ವಾಸ ನಿಲುವಳಿ ವಿವಾದ. ಸದಸ್ಯರ ಗೈರು ಹಾಜರಿ ಹಿನ್ನೆಲೆ ಅಕ್ಟೋಬರ್ 8ಕ್ಕೆ ನಿಲುವಳಿ ಮುಂದೂಡಿದ ಜಿಲ್ಲಾಧಿಕಾರಿ. ತಮಗೆ ಸೇವಾ ಭದ್ರತೆ ಒದಗಿಸಬೇಕೆಂದು ಒತ್ತಾಯಿಸಿ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ತಹಸೀಲ್ದಾರ್ ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅಥವಾ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಿರಲಿ, ಅವ್ರನ್ನ ಏನು ಮಾಡ್ತಾರೆ ಅಂತಂದರೆ, ಈ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ತುಂಬ ವರ್ಷಗಳಿಂದಿದೆ. ಹೊರಗುತ್ತಿಗೆ ಏನು ಅಂತಂದರೆ ದುಡ್ಡು ಉಳಿಸೋ ಕೆಲಸ ಅಷ್ಟೇ, ಏನೇನಿಲ್ಲ. ಅಪಾಯಿಂಟ್ ಮಾಡ್ಕೊಂಡ್ರೆ ತಾನೇ ಫುಲ್ ಪೇಮೆಂಟ್ ಕೊಡಬೇಕು. ಅದಕ್ಕೆ ಅದು ಹೊರಗುತ್ತಿಗೆ ಅತಿಥಿ ಉಪನ್ಯಾಸಕರು ಅಂದಿದ್ದಾರೆ ನಮ್ಮಲ್ಲಿ, ಆ ಥರ ಕೆಲಸ ಇದು. ಪಾಪ ಹೊರಗುತ್ತಿಗೆ ಇಷ್ಟ ಬಂದಾಗ ತಗೋಬೋದು, ಇಷ್ಟ ಬಂದಾಗ ಕಿತ್ತಾಕ್ಬೋದು. ಪಾಪ 10-15 ವರ್ಷಗಳಿಂದ ಈ ಕೆಲಸವನ್ನೇ ನಂಬಿಕೊಂಡು, ಅವರು ಕೊಡುವ ಅಲ್ಪ ಸಂಬಳವನ್ನೇ ನಂಬಿಕೊಂಡು ಕೆಲಸ ಮಾಡುವಂತಹ ಹೊರಗುತ್ತಿಗೆ ನೌಕರರ ಬದುಕು ಏನಾಗಬೇಕು? ಹಾಗಾಗಿ ಅವರು ನಮ್ಮನ್ನು ಕಾಯಂಗೊಳಿಸಿ ನಮಗೊಂದು ಸೇವಾ ಭದ್ರತೆ ಕೊಡಿ ಅಂತೇಳಿ ಬಾಯಿ ಬಡ್ಕೊಂಡ್ರು, ಎಲ್ಲ ಬಡ್ಕೊಂಡ್ರು, ಏನು ಬಡ್ಕೊಂಡ್ರು ಆಗಲಿಲ್ಲ. ಅನಿವಾರ್ಯವಾಗಿ ತಮ್ಮ ಹೋರಾಟವನ್ನು ಗಂಭೀರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ತಹಸೀಲ್ದಾರ್ಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಹೋರಾಟದ ರೂಪರೇಷೆ ಹೇಗಿತ್ತು ನೋಡ್ಕೊಂಡು ಬನ್ನಿ. ಮಂಡ್ಯದ ತಾಲೂಕು ಕಚೇರಿಯಲ್ಲಿ ಜಮಾವಣೆಗೊಂಡ 100 ಗುತ್ತಿಗೆ ಹೊರಗುತ್ತಿಗೆ ನೌಕರರು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಾದೇಗೌಡ, ಪ್ರತಿಯೊಂದು ಸರ್ಕಾರಗಳು ನಮಗೆ ಭರವಸೆ ಮಾತ್ರ ನೀಡುತ್ತಿವೆ, ಆದರೆ ನಮ್ಮನ್ನು ಕಾಯಂಗೊಳಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುತ್ತಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರೂಪಿಸಲಾಗುತ್ತದೆ ಎಂದರು. ಮೊದಲನೇದಾಗಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ತಾಲೂಕು ಕಚೇರಿ ಮೂಲಕ ತಹಸೀಲ್ದಾರ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಾಹೇಬರವರಿಗೆ ಹಾಗೂ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು. ನಾಳೆಗೆ ಎಲ್ಲ ನಮ್ಮ ಶಾಸಕರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು. ತದನಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಜಿಲ್ಲೆಯಿಂದ ಬಂದು ಒಗ್ಗಟ್ಟಾಗಿ ಜಿಲ್ಲಾಧಿಕಾರಿ ಮೂಲಕ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇದಾದ ನಂತರ ಇಷ್ಟಕ್ಕೂ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದರೆ ತದನಂತರ ನಾವು 4ನೇ ತಾರೀಕು ನಂತರ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋಕ್ಕೆ ನಾವು ಕಾರ್ಯಕ್ರಮ ರೂಪಿಸಿಕೊಂಡಿದ್ದೇವೆ. ನಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಜುಲ್ಫಿಕರ್ ಉಲ್ಲಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನೌಕರರಾದ ಚಂದ್ರಕಲಾ, ನಮ್ಮನ್ನು ಕೊರೋನಾ ವಾರಿಯರ್ಸ್ಗಳೆಂದು ಘೋಷಿಸಿ ಚಪ್ಪಾಳೆ ಮತ್ತು ಪುಷ್ಪವೃಷ್ಟಿ ಚೆಲ್ಲಿದರೆ ನಮ್ಮ ಹೊಟ್ಟೆ ತುಂಬುವುದಿಲ್ಲ, ಉದ್ಯೋಗಕ್ಕೆ ಭದ್ರತೆ ನೀಡಬೇಕು ಎಂದು ಆಗ್ರಹಿಸಿದರು. ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಬೇಕು. ಮತ್ತು ಎರಡನೇದು ಸೇವಾ ಭದ್ರತೆ. ಯಾಕೆಂದರೆ ಈ ಕೊರೋನಾ ವಾರಿಯರ್ಸ್ ನಾವು ಏನಾಗಿದ್ದೀವಿ, ಕೊರೋನಾ ವಾರಿಯರ್ಸ್ಗೆ ಹೂವಿನ ಸುರಿಮಳೆ ಆಗಲಿ ಅಥವಾ ಚಪ್ಪಾಳೆ ಆಗಲಿ ಅದು ನಮಗೆ ಬೇಕಾಗಿಲ್ಲ. ಅದರಿಂದ ನಮ್ಗೆ ಹೊಟ್ಟೆನೂ ತುಂಬಲ್ಲ. ನಮಗೆ ಏನು ಅಂತಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಟ್ಟರೆ ಸರ್ಕಾರ ನಮ್ಮನ್ನು ನೋಡಿಕೊಂಡ್ರೆ ಅದು ಉತ್ತಮ ಅಂತ ನನಗನ್ಸುತ್ತೆ. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಸಮೀಪವಿರುವ ಶ್ರೀ ಸಾಯಿ ಮಂದಿರದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ಅದ್ದೂರಿಯಾಗಿ ನಡೆದವು. ಗುರುಪೂರ್ಣಿಮೆ ದಿನ ವಿಶೇಷವಾಗಿ ಸಾಯಿ ಮಂದಿರದಲ್ಲಿ ಒಂದು ಅದ್ಭುತವಾದಂತಹ ಧಾರ್ಮಿಕ ಕೈಂಕರ್ಯಗಳು ನಡೀತವೆ ಅನ್ನುವಂಥದ್ದು. ಇವತ್ತು ವಿಶೇಷವಾಗಿ ಕಾಳಿಮಠದ ಸ್ವಾಮೀಜಿಗಳು ಸೇರಿದಂತೆ ವಿವಿಧ ಧಾರ್ಮಿಕ ಗುರುಗಳು ಇವತ್ತು ಭೇಟಿ ಕೊಟ್ಟಿದ್ದರು ಅನ್ನುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ಇವತ್ತು ಭಕ್ತರು ಜಮಾಯಿಸಿದರು ಅನ್ನುವಂಥದ್ದು. ಅಲ್ಲಿ ಪ್ರತಿದಿನ ವಿಶೇಷವಾದಂಥ ಪೂಜೆ ನಡೀತಿದೆ, ಆದರೆ ಗುರುವಾರ ಮಾತ್ರ ವಿಶೇಷವಾದಂಥ ಕಾರ್ಯಕ್ರಮ ನಡೀತಿದೆ ಅನ್ನುವಂಥದ್ದು. ಹಂಗಾಗಿ ಇವತ್ತು ಭರಪೂರ ಭಕ್ತರು ಜಮಾಯಿಸಿದರು. ವಿಶೇಷ ಮಂಗಳಾರತಿ ನಡೀತು. ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಗುರು ಪೂರ್ಣಿಮಾ ಹುಣ್ಣಿಮೆಗೆ ಸಾಕಷ್ಟು ಭಕ್ತರು
ಸಾಕ್ಷಿಯಾದರು. ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಕೇರಳದ ಬದರಿನಾಥ ಸ್ವಾಮೀಜಿ, ಕಾಳಿಮಠದ ಋಷಿಕುಮಾರ ಸ್ವಾಮೀಜಿ, ಚಿತ್ರದುರ್ಗದ ಸೇವಾಲಾಲ್ ಸ್ವಾಮೀಜಿರವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಮತ್ತು ಮಹಾಮಂಗಳಾರತಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇರಳದ ಬದರಿನಾಥ ಸ್ವಾಮೀಜಿ, ಬಾಬಾರವರ ಕಡೆ ನಾವು ಒಂದು ಹೆಜ್ಜೆ ಸಾಗಿದರೆ ಬಾಬಾ 1000 ಹೆಜ್ಜೆ ನಮ್ಮನ್ನು ಉತ್ತಮ ಹಾದಿಯಲ್ಲಿ ಕೊಂಡೊಯ್ಯುತ್ತಾರೆ ಎಂದರು. If Baba is there, obviously the Dham's presence will be there. And you need to chant Sai mantra each and every time. So whenever you call him, your problems will be vanished. ನಂತರ ಮಾತನಾಡಿದ ಚಿತ್ರದುರ್ಗದ ಸೇವಾಲಾಲ್ ಸ್ವಾಮೀಜಿ, ಮನುಷ್ಯ ದ್ವೇಷ, ಅಸೂಯೆಗಳಿಂದ ಮುಕ್ತನಾಗಬೇಕು, ಆಗ ಮಾತ್ರ ಸದ್ಗತಿ ಹೊಂದಲು ಸಾಧ್ಯ ಎಂದರು. ಈ ದ್ವೇಷ ಮಾಡಬಾರ್ದು. ದ್ವೇಷ, ಅಸೂಯೆ, ಮತ್ತೊಬ್ಬರನ್ನ ನಿಂದೆ ಮಾಡ್ತಕ್ಕಂಥದ್ದು, ಮತ್ತೊಬ್ಬರನ್ನ ಅವಮಾನ ಮಾಡ್ತಕ್ಕಂಥದ್ದು, ಮತ್ತೊಬ್ಬರನ್ನ ನೋಡಿ ಅಪಹಾಸ್ಯ ಮಾಡ್ತಕ್ಕಂಥದ್ದು, ಮತ್ತೊಬ್ಬರನ್ನ ಕೀಳಾಗಿ ನೋಡ್ತಕ್ಕಂಥದ್ದು, ಇದೆಲ್ಲ ಸಾಯಿಬಾಬನ ಸನ್ನಿಧಾನಕ್ಕೆ ನಂತರ ಮಾತನಾಡಿದ ಕಾಳಿಮಠದ ಋಷಿಕುಮಾರ ಸ್ವಾಮೀಜಿ, ಸಾಯಿಬಾಬರ ಬಗ್ಗೆ ಕನ್ನಡ ನಾಡಿನ ಜನರ ಭಕ್ತಿ ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದರು. ಇನ್ನೊಬ್ಬ ಅಂತಾನೆ, ದೇವರು ಇಲ್ಲ, ಏನೂ ಇಲ್ಲ, ನಾನೇ ದೇವ್ರು. ಆಯ್ತು ಕಣಪ್ಪ, ನೀನೇ ದೇವರು. ಹಿಂದೂ ಧರ್ಮ ಎಂತದ್ದು ಅಂದ್ರೆ ಎಲ್ಲವನ್ನು ಒಪ್ಪುವ ಧರ್ಮ ಇದೆ ಅಂದ್ರೆ ಅದು ಹಿಂದೂ ಧರ್ಮ. ಸಾಯಿಬಾಬಾ ಯಾರು? ಫಕೀರ, ಸಾಬ, ನಮ್ಗೆ ಯಾಕೆ ಅನ್ನಲ್ಲ. ಎಲ್ಲ ಬಂದು ಹಿಂದೂಗಳು ಆ ಫಕೀರ್ನೋ ಸಾಬ್ನೋ ನನಗೆ ಗೊತ್ತಿಲ್ಲ ಸ್ವಾಮಿ, ಇವ್ರು ನಮ್ಮಪ್ಪ ಗುರು, ಜಯ ಗುರುದೇವ್ ಅಂತೀವಿ. ಈ ಸಂದರ್ಭದಲ್ಲಿ ಸಾಯಿ ಮಂದಿರದ ವ್ಯವಸ್ಥಾಪಕರಾದ ಭಾಸ್ಕರ್ ರಾವ್ ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ದಲಿತ ಯುವತಿಯನ್ನ ಸಾಮೂಹಿಕವಾಗಿ ಅತ್ಯಾಚಾರ ನಡೆಸಿ ಆಕೆಯನ್ನ ಬರ್ಬರವಾಗಿ ಹತ್ಯೆಗೈದಿರುವ ಅಮಾನವೀಯ ಕೃತ್ಯವನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಜನವಾದಿ ಮಹಿಳಾ ಸಂಘಟನೆ, ಡಿವೈಎಫ್ಐ ಹಾಗೂ ಸಿಐಟಿಯು ಸಂಘಟನೆಗಳು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅನ್ನುವಂಥದ್ದು. ಇಂತಹ ದರಿದ್ರ ಸ್ಥಿತಿಯನ್ನು ನಾವು ಇನ್ನೂ ಎಷ್ಟು ಕಾಲಗಳ ಕಾಲ ಸಹಿಸಿಕೊಳ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಿಲ್ಲ. ಬಹುಶಃ ಇದಕ್ಕೆ ಪರಿಹಾರ ಅಂದರೆ ಕಾನೂನಿನಲ್ಲೇ ಇದಕ್ಕೆ ಉತ್ತರ ಕೊಡಬೇಕು ಅನಿಸುತ್ತೆ. ಬಹುಶಃ ಅದು ಬಿಟ್ಟರೆ ಬೇರೇನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಎಂತೆಂಥ ಘಟನೆಗಳು, ಅದು ದಲಿತ ಯುವತಿ ಇರಲಿ, ಯಾರೇ ಇರಲಿ, ಅಮಾನವೀಯವಾಗಿ ಈ ಥರದೊಂದು ಸಾಮೂಹಿಕ ಅತ್ಯಾಚಾರ ಘಟನೆಗಳು ಇವತ್ತಿಗೂ ಕೂಡ ನಡೀತಿದ್ದಾವೆ ಅಂತಂದರೆ ನಾವು ಎಲ್ಲಿದ್ದೀವಿ, ಯಾವ ಕಾಲದಲ್ಲಿದ್ದೀವಿ ಅನ್ನುವಂಥದ್ದು. ಬಹುಶಃ ಕಠಿಣ ಕಾನೂನಿನ ಕ್ರಮದ ಹೊರತು ಬೇರೇನೂ ಮಾಡಲಿಕ್ಕಾಗೋದಿಲ್ಲ. ಯಾವ ಕ್ರಮ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಸತ್ತ ಆ ಹೆಣ್ಮಗು ವಾಪಸ್ ಬರುತ್ತಾ? ಆ ಹೆಣ್ಮಗಳನ್ನೇ ನಂಬಿಕೊಂಡಂಥ ಕುಟುಂಬಗಳ ಬದುಕೇನಾಗಬೇಕು, ಹೆತ್ತವರ ಬದುಕೇನಾಗಬೇಕು? ಈ ಥರವಾಗಿ ನಿರ್ದಾಕ್ಷಿಣ್ಯವಾಗಿ ಅಮಾನವೀಯವಾಗಿ ಅತ್ಯಾಚಾರ ಮಾಡುವಂಥ ಎಷ್ಟು ಅಂತ ಕೇಳಬೇಕು ನಾವು, ಎಷ್ಟು ಅಂತ ನೋಡಬೇಕು. ಈ ಪಾಪಿ ಕೃತ್ಯಕ್ಕೆ ಬಹುಶಃ ಕ್ಷಮೆ ಇಲ್ಲ ಅನಿಸುತ್ತೆ. ಅಂಥ ದರಿದ್ರ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಬಹುಶಃ ಯಾವ ಶಿಕ್ಷೆ ನೀಡಿದರೂ ಕೂಡ ನನ್ನ ಪ್ರಕಾರ ಕಮ್ಮಿ ಅಲ್ಲ ಅನಿಸುತ್ತೆ. ಬಹುಶಃ ಸಂಘಟನೆಗಳ ಹೋರಾಟ ಕ್ರಮವಾಗಿದೆ, ಸಾಧುವಾಗಿದೆ. ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು. ಭಾಗಶಃ ಮುಂದಿನ ದಿನಗಳಲ್ಲಿ ಈ ಥರದ ಚಟುವಟಿಕೆಗಳು ನಡೀಬಾರ್ದು. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೊಣೆ, ನ್ಯಾಯಾಲಯದ ಹೊಣೆ ಕೂಡ ಆಗಿದೆ ಅನ್ನುವಂಥದ್ದು. ನಿಜಕ್ಕೂ ಕೂಡ ಇದು ವಿಷಾದನೀಯ. ಪ್ರತಿಭಟನೆ ಹೇಗಿತ್ತು ನೋಡ್ಕೊಂಡು ಬನ್ನಿ. ಪೇಟೆ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷೆ ದೇವಿ, ತನ್ನ ತಾಯಿ ಮತ್ತು ಸಹೋದರರ ಜೊತೆಗೆ ಜಮೀನಿಗೆ ಹೋಗುತ್ತಿದ್ದ 19 ವರ್ಷದ ಯುವತಿಯನ್ನು ಪೋಷಕರ ಎದುರಿನಲ್ಲೇ ದುಷ್ಕರ್ಮಿಗಳು ಎಳೆದೊಯ್ದು ಸಾಮೂಹಿಕ ಅತ್ಯಾಚಾರ ನಡೆಸುವುದರ ಜೊತೆಗೆ ಆಕೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಆಕೆಯ ಮೈ ಮೂಳೆಗಳನ್ನು ಮುರಿದಿರುವುದು ಅಲ್ಲದೆ ನಾಲಿಗೆಯನ್ನು ಕತ್ತರಿಸಿರುವುದು ಅತ್ಯಂತ ಬೀಭತ್ಸ ಕೃತ್ಯವಾಗಿದ್ದು ಇಡೀ ನಾಗರಿಕ ಸಮಾಜವೇ ನಾಚಿಕೆಯಿಂದ ತಲೆತಗ್ಗಿಸುವಂತಾಗಿದೆ ಎಂದು ಖಂಡಿಸಿದರು. ರಾಮ ಮಂದಿರ ಕಟ್ಟಿ ರಾಮರಾಜ್ಯ ಸ್ಥಾಪಿಸಲು ಹೊರಟಿರುವ ಪ್ರಧಾನಿ ಮೋದಿ ಹಾಗೂ ಸಿಎಂ ಆದಿತ್ಯನಾಥ್ ಅವರು ಅದೇ ನೆಲದಲ್ಲಿ ಸೀತೆಯರ ಮೇಲೆ ಅತ್ಯಾಚಾರ ನಡೆಸುವವರ ರಕ್ಷಣೆಗೆ ನಿಂತಿರುವುದು ಬಿಜೆಪಿಯವರ ಬೂಟಾಟಿಕೆಗೆ ಸಾಕ್ಷಿಯಾಗಿದೆ ಎಂದು ಕಿಡಿಕಾರಿದರು. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡ್ತೀವಿ, ಭದ್ರತೆ ಕೊಡ್ತೀವಿ, ಅಲ್ಲಿರ್ತಕ್ಕಂಥ ಸೀತೆಯರಿಗೆ ರಕ್ಷಣೆನ ಕೊಡ್ತೀವಿ ಅಂತಕ್ಕಂಥವ್ರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಅತ್ಯಾಚಾರಗಳು ನಡೀತಾ ಇದ್ದಾವೆ. ಆದ್ರೆ ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ?
ಅತ್ಯಾಚಾರ ಹಾಗೂ ಮಾರಣಾಂತಿಕ ಹಲ್ಲೆಯಿಂದ ಮೃತಪಟ್ಟ ಯುವತಿಯ ಶವ ಪೋಷಕರಿಗೆ ನೀಡದೆ ಅವರನ್ನು ಕೂಡಿ ಹಾಕಿ ಶವವನ್ನು ರಾತ್ರೋರಾತ್ರಿ ಪೊಲೀಸರು ಸುಟ್ಟು ಹಾಕಿರುವುದು ಆ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಸತ್ತು ಹೋಗಿದೆ, ಗೂಂಡಾ ರಾಜ್ಯ ಜಾರಿಗೆ ಬಂದಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಟೀಕಿಸಿದರು. ಇವತ್ತು ಹೆಣ್ಣು ಮಕ್ಕಳನ್ನ ಬೀದಿ ಕಲಿಸ್ತಾ ಇದ್ದಾರೆ, ಅತ್ಯಾಚಾರಗಳು ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಇವತ್ತು ಪೊಲೀಸ್ನವರು ಇವತ್ತು ಹೆಣ್ಣು ಮಕ್ಕಳನ್ನ ಸತ್ತೋದಂತ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆ ಆ ಕುಟುಂಬದವ್ರಿಗೆ ಹೆಣ್ಣು ಮಕ್ಕಳನ್ನ ಕೊಡದೇ ಇವತ್ತು ಮಧ್ಯರಾತ್ರಿ 2:30 ಗಂಟೆನಲ್ಲಿ ಪೊಲೀಸ್ನವರು ದಫನ್ ಮಾಡಿದ್ದಾರೆ. ಆ ಕುಟುಂಬಕ್ಕೆ ಹೆಣ್ಣು ಮಕ್ಕಳನ್ನ ಕೊಡಲಿಲ್ಲ. ಇದು ಒಂಥರ ಆ ಸರ್ಕಾರಕ್ಕೆ, ಆ ರಾಜ್ಯದ ಮುಖ್ಯಮಂತ್ರಿಗೆ ನಾಚಿಕೆ ಆಗಬೇಕು. ಪ್ರತಿಭಟನೆಯಲ್ಲಿ ರಾಮಕೃಷ್ಣ, ತಿಮ್ಮೇಗೌಡ, ಸುಶೀಲಾ, ಗೌರಮ್ಮ, ಪ್ರೇಮ ಮತ್ತಿತರರು ಪಾಲ್ಗೊಂಡಿದ್ದರು. ಕಾಫಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಪುಟಾಣಿಗಳಿಂದ ಹಿಡಿದು ಬಚ್ಚುಬಾಯಿ ಮುದುಕರು ಸಹ ಮುಂಜಾನೆ ಅದರ ಸವಿಯಲು ಆತೊರಿತಿರ್ತಾರೆ. ನಗರಗಳಲ್ಲಿ 50% ಹೆಚ್ಚು ಕಾಫಿ ಶಾಪ್ಗಳೇ ತುಂಬಿಕೊಂಡು ಹೋಗಿವೆ. ವಾಯುವಿಹಾರ ಮುಗಿಸಿ ಸ್ನೇಹಿತರೊಂದಿಗೆ ಒಂದು ಲೋಟ ಕಾಫಿ ಸವಿದು ಮನೆಗೆ ಬಂದರೂ ಮತ್ತೊಂದು ಲೋಟ ಕಾಫಿ ಬೇಕಿತ್ತು ಅನಿಸಿ ಮಡದಿಗೆ ತಾಕೀತು ಮಾಡ್ತೇವೆ. ಇಂದು ವಿಶ್ವ ಕಾಫಿ ದಿನ. ಆಹ್ಲಾದಕರ ಪೇಯ ಕುರಿತು ಒಂದು ವಿಶೇಷ ವರದಿ. ಕಾಫಿನ ಹೆಂಡತಿಗಿಂತಲೂ ಹೆಚ್ಚು ಪ್ರೀತಿಸುವಂಥ ಜನ ನಮ್ಮ ಮುಂದೆ ಇದ್ದಾರೆ. ಬೆಳಗ್ಗೆ ಇದ್ದರೆ ನಿಮಗೆ ಏನು ಸಿಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ, ಒಂದು ಲೋಟ ಕಾಫಿ ಬೇಕೇ ಬೇಕು. ಮಂಡೆ ಬಿಸಿ ಆಯ್ತು ರೀ, ಕಾಫಿ ಕೊಡ್ರಿ ಅಂತಾರೆ. ಬೆಳಿಗ್ಗೆ ಇದ್ದು ತುಂಬ ಜನ ಹೆಂಡ್ತಿದ್ರಿಗೆ ಇದೇ ಕೆಲಸ. ತುಂಬ ಜನ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಕಾಫಿಗೆ. ಕಾಫಿ ಕೊಡಲೇಬೇಕು. ಈ ವಿಷಯದಲ್ಲಿ ಎಷ್ಟೋ ಸರಿ ಗಂಡ ಹೆಂಡ್ತಿರಿಗೆ ಜಗಳ, ಎಷ್ಟು ಸರಿ ಕಾಫಿ ಕೊಡ್ತೀರ್ರಿ, ಎಷ್ಟು ಸರಿ ಮಾಡ್ಬೇಕ್ರಿ, ನನಗೆ ಅದೇ ಕೇಮೇನ್ರಿ ಅನ್ನುವಂತಹ ಹೆಂಗಸರು ಇರ್ತಾರೆ. ಆದರೆ ಕಾಫಿ ಇದೆಯಲ್ಲ, ಅದೊಂದು ಸಂಗಾತಿ, ಅದೊಂದು ಜೀವಾಳ. ಬದುಕಿನ ಆವಿಷ್ಕಾರಕ್ಕೆ, ಮೆದುಳಿನ ಚಿಂತನೆಗೆ ಒಂದು ವಿಶೇಷವಾದಂಥ ಸ್ಪರ್ಶ ಕೊಡುವಂಥದ್ದು ಕಾಫಿ. ಅದರ ಮಜನೇ ಬೇರೆ. ಈಗ ನ್ಯೂಸ್ ಓದಬೇಕು ಅಂದರೆ ನನಗೊಂದು ಕಾಫಿ ಕೊಟ್ಟರೆ ಎಷ್ಟು ಚೆನ್ನಾಗಿ ಓದ್ತೀನಿ ಗೊತ್ತಾ? ನಮ್ಮ ಆಫೀಸಲ್ಲಿ ಒಬ್ಬಳು ಶ್ವೇತಾ ಅಂತವಳೆ, ಕಾಫಿ ಕೊಡು ಅಂತಂದರೆ ಶುಗರ್ ಹಾಕ್ಬಿಡ್ತಾಳೆ. ಅಲ್ಲೂ ಹಣೆ ಬರ ನಮಗೆ. ಕಾಫಿ ಕುಡಿಯೋಕ್ಕಾಗೋದಿಲ್ಲ, ಅದರಲ್ಲೂ ಶುಗರ್ ಪೇಷಂಟು, ಆ ಪೇಷಂಟು, ಈ ಪೇಷಂಟು ಅಂತ, ಅದರಲ್ಲೂ 2 ಥರ. ಅದು ಕುಡಿಯೋಕ್ಕೂ ಯೋಗ ಇರಬೇಕು. ನನ್ನ ಹಣೆ ಬರ ಅಂತೂ ಕಾಫಿ ದಿನ ಒಳ್ಳೆ ರಿಪೋರ್ಟ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬೆಳಿಗ್ಗೆ ಎದ್ದು ಪೇಪರ್ ಹಿಡಿದು ಕುಳಿತಾಗಲೂ ಒಂದು ಲೋಟ ಕಾಫಿ ಬೇಕು ಅನಿಸುತ್ತೆ. ಯಾರಾದರೂ ಸ್ನೇಹಿತರು ಬಂದರೆ ಆಗಲೂ ಒಂದು ಲೋಟ ಕಾಫಿ. ಕಚೇರಿಯಲ್ಲಿ ಕುಳಿತು ಕೆಲಸ ಶುರು ಮಾಡುವಾಗ ಅಟೆಂಡರ್ಗೆ ಕಾಫಿ ತರಲು ಆರ್ಡರ್ ಮಾಡುತ್ತೇವೆ. ಮಧ್ಯಾಹ್ನದ ಭೋಜನದ ಸಮಯದಲ್ಲಿ ಮೊದಲು ಸ್ನೇಹಿತರೊಂದಿಗೆ ಒಂದು ಲೋಟ, ಲಂಚ್ ಮುಗಿದ ಮೇಲೆ ಅದು ಜೀರ್ಣ ಆಗಲಿ ಎಂದು ನೆಪವೊಡ್ಡಿ ಮತ್ತೊಂದು ಲೋಟ ಬೇಕು ಅನಿಸುತ್ತೆ. ಮನೆಗೆ ಸ್ನೇಹಿತರು ಸಂಬಂಧಿಗಳು ಬಂದರೆ ಮೊದಲು ಕಾಫಿನೇ. ಹೀಗೆ ಅದೊಂದು ಪೇಯ ನಮ್ಮ ಇಡೀ ಜೀವನವನ್ನೇ ಆವರಿಸಿಬಿಟ್ಟಿದೆ. ಹಾಗಾದರೆ ಈ ಕಾಫಿನ ನಾವು ಯಾವಾಗ್ನಿಂದ ಬಳಸ್ತಿದ್ದೀವಿ ಅಂತ ಹುಡುಕ್ತಾ ಹೋದರೆ 9ನೇ ಶತಮಾನದಲ್ಲಿ ಬೆಳಕಿಗೆ ಬಂದ ಇದು ಈಜಿಪ್ಟ್ನ ಮತ್ತು ಯುರೋಪ್ನ ಮುಖಾಂತರ ಪ್ರಪಂಚದ ಇತರೆಡೆಗೆ ಹಬ್ಬಿತು. 1475ರಲ್ಲಿ ಇಸ್ತನಾಬುಲ್ ನಗರದಲ್ಲಿ ಮೊಟ್ಟಮೊದಲ ಕಾಫಿ ಹೋಟೆಲ್ ಆರಂಭವಾಯಿತು. ಭಾಗಶಃ 17ನೇ ಶತಮಾನದ ವೇಳೆಗೆ ಜನಪ್ರಿಯವಾದ ಕಾಫಿ ಪ್ರಪಂಚದಾದ್ಯಂತ ಮನೆಗೆ ಹಬ್ಬಿತು. ವಿಶೇಷವಾಗಿ ಭಾರತದಲ್ಲಿ ಕಾಫಿಗೆ ತನ್ನದೇ ಆದ ಸಾಮಾಜಿಕ ಪ್ರಾಮುಖ್ಯತೆ ಉಂಟು. ಮನೆಗೆ ಬಂದವರಿಗೆ ಮೊದಲು ಕಾಫಿ ಸವಿಯಲು ಕೊಡುವುದೇ ಒಂದು ಸಂಪ್ರದಾಯ. ಕರ್ನಾಟಕದಲ್ಲಿ ಕೊಡಗು, ಚಿಕ್ಕಮಗಳೂರು, ಹಾಸನದಂತಹ ಜಿಲ್ಲೆಗಳಲ್ಲಿ ಅತ್ಯಂತ ಪ್ರಮುಖವಾದ ಬೆಳೆಯಾಗಿ ಇದನ್ನು ಬೆಳೆಯಲಾಗುತ್ತದೆ. ಕಾಫಿ ಕುಡಿಯುವುದನ್ನು ಕೆಲವರು ಆರೋಗ್ಯಕ್ಕೆ ಹಾನಿಕರ ಎಂದರೂ ಹಿತಮಿತವಾಗಿ ಕಾಫಿ ಕುಡಿದರೆ ಉತ್ತಮ ಆರೋಗ್ಯಕ್ಕೆ ಹಿತಕರ ಎಂದು ಕೆಲವು ತಜ್ಞರು ಅಭಿಪ್ರಾಯಪಡುತ್ತಾರೆ. ಸೌತ್ ಹ್ಯಾಂಟನ್ನಲ್ಲಿರುವ ವಿಶ್ವವಿದ್ಯಾನಿಲಯವೊಂದು 3 ರಿಂದ 4 ಕಪ್ ಕಾಫಿ ಕುಡಿದರೆ ಯಕೃತ್, ಮಧುಮೇಹ, ಬುದ್ಧಿಮಾಂದ್ಯತೆ ಹಾಗೂ ಕೆಲವು ಕ್ಯಾನ್ಸರ್ ನಿವಾರಣೆ ಮಾಡಬಹುದು ಎನ್ನುತ್ತದೆ. ಕೆಲವು ದೇಶಗಳಲ್ಲಿ ಕಾಫಿಯಲ್ಲಿರುವ ಕೆಫಿನ್ ಉತ್ತೇಜನಕಾರಿ ಅಂಶವಿದೆ ಎಂದು ಕೆಲಕಾಲ ಇದನ್ನು ನಿಷೇಧಿಸಿದ್ದೂ ಉಂಟು. ದಿನಪೂರ್ತಿ ಕಾಫಿ ಕುಡಿಯುವುದನ್ನೇ ಚಟ ಮಾಡಿಕೊಡುವುದರ ಬದಲು ಮಿತವಾಗಿ ಬಳಸಿದರೆ ಇದಕ್ಕಿಂತ ಹಿತಕರವಾದ, ಆಹ್ಲಾದಕರವಾದ, ಸುವಾಸನೆ ಭರಿತ ಪೇಯ ಮತ್ತೊಂದಿಲ್ಲ. ಏನೇ ಆಗಲಿ, ಭಾಗಶಃ ಪ್ರಪಂಚದ ಎಲ್ಲ ಕಡೆ ಕಾಫಿಗೆ ವಿಶೇಷ ಸ್ಥಾನಮಾನವಿದೆ. ರಾಜ್ಯದಲ್ಲಿ 2ನೇ ಕುಕ್ಕೆ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧವಾಗಿರುವ ಕೇರ್ಪೇಟೆ ತಾಲೂಕಿನ ಶ್ರೀ ಕ್ಷೇತ್ರ ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ನೆಲೆಸಿರುವ ಸಾಸೂರು ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೆಲ ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಂದ ಸ್ಥಗಿತಗೊಂಡಿದೆ ಅನ್ನುವಂಥದ್ದು. ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಸಾಸಲು ಗ್ರಾಮದ ಮುಖ್ಯ ರಸ್ತೆ ಕಳೆದ 2018-19ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ 10 ಲಕ್ಷಕ್ಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಆರಂಭಿಸಿತ್ತು. ಈ ಸಂಬಂಧ ರಸ್ತೆಯನ್ನು ಕಿತ್ತು ಹಾಕಿ 1 ವರ್ಷವಾದರೂ ರಸ್ತೆಯ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರುತ್ತಿದ್ದು, ಇದರ ಬಗ್ಗೆ ಸಚಿವರಾದ ನಾರಾಯಣಗೌಡರು ಭೇಟಿ ಮಾಡಿ ಸಮಸ್ಯೆ ಹೇಳಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಸಾರ್ವಜನಿಕ ರಸ್ತೆ ಕಾಮಗಾರಿ ರಾಜಕಾರಣಿಗಳಿಗೆ
ನಂತರ ಮಾತನಾಡಿದ ಗ್ರಾಮದ ಸಾರ್ವಜನಿಕರು, ಚುನಾವಣೆಯ ಸಮಯದಲ್ಲಿ ಮಾತ್ರ ನಮ್ಮ ಗ್ರಾಮ ನೆನಪಿಗೆ ಬರುತ್ತದೆ. ತಾಲೂಕಿನಲ್ಲೇ ಹೆಚ್ಚು ಮತ ನೀಡಿ ನಾರಾಯಣಗೌಡರನ್ನು ಗೆಲ್ಲಿಸಿದ್ದಾರೆ. ಆದರೆ ಕಾಮಗಾರಿ ವಿಳಂಬಕ್ಕೆ ಸಚಿವರ ಆಪ್ತರೇ ಕಾರಣವಾಗಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಮುಜರಾಯಿ ಇಲಾಖೆಗೆ ಸೇರಿರುವ ದೇವಾಲಯದ ಅಭಿವೃದ್ಧಿಪಡಿಸಬೇಕು ಎಂಬ ಪ್ರಜ್ಞೆಯೂ ಇಲ್ಲದಂತಾಗಿದೆ ಎಂದು ಹಿಡಿ ಸಾಪ ಹಾಕಿದರು. ರಾಜಕೀಯ ಇವತ್ತೇ ಕೊನೆಯಾಗೋದಿಲ್ಲ, ಇನ್ನು ಮುಂದೇನೂ ಇದು ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಆಗು ಹೋಗುಗಳು ತಮಗೂ ಅರಿವಾಗಬಹುದು ಮುಂದಿನ ದಿನಗಳಲ್ಲಿ. ಪಕ್ಷ ಯಾವುದೇ ಇರಲಿ, ದೇವಸ್ಥಾನದ ರಥೋತ್ಸವ ಮಾಡಿಲ್ಲ, ರಥೋತ್ಸವ ಮಾಡಬೇಕು. ದೇವಸ್ಥಾನ ಸುತ್ತ ಸಿಮೆಂಟ್ ರೋಡ್ ಆಗಿ ಸ್ವಲ್ಪ ಆಗಿ ಹಂಗೆ ಸ್ವಲ್ಪ ನಿಂತದೆ, ಖಾಲಿ ನಿಂತದೆ. ಛತ್ರ ಸಮುದಾಯ ಭವನ ರಿಪೇರಿ ಆಗಿಲ್ಲ. ಇವೆಲ್ಲಾ ರಸ್ತೆಗಳನ್ನು ಕುಡಿಯೋ ನೀರಿನ ಸಮಸ್ಯೆ ಇದೆ. 10-15 ಬೋರ್ ಕೊರ್ಸರು ನೀರು ಬರ್ಲಿಲ್ಲ. ಈ ಕಲ್ಲು ಎದ್ದು ತಿರ್ಗಾಡಕ್ ಆಗ್ತಾ ಇಲ್ಲ. ಎಷ್ಟು ವೆಹಿಕಲ್ ಒಂದು 5 ನಿಮಿಷಕ್ಕೆ ನೀವು ನೋಡ್ತಾ ಇದ್ರಿ ಎಷ್ಟು ವೆಹಿಕಲ್ ಜಾಮ್ ಆಗಿದೆ. ಇದು 80% ಗ್ರಾಮಕ್ಕೆ ಅನುಕೂಲ ಆಗುವಂತ ಜಾಗ. ಈಗ ಇನ್ನೇನು ನಮ್ಮಲ್ಲಿ ಒಂದು ಬಂಡಿ ಹಬ್ಬ ನಡೀತದೆ, ಇಲ್ಲಿ ಬಂಡಿ ಹೇಳ್ಕೊಂಡು ಹೋಗ್ಬೇಕು, ನಮ್ಗೆಲ್ಲ ಭಾರಿ ತೊಂದರೆ ಆಯ್ತದೆ. ನಾರಾಯಣಗೌಡ್ರೆ, ನೀವು ಇದು ಎತ್ತೆತ್ಕೊಂಡು ನಿಮ್ಮ ಅಧಿಕಾರಿಗಳಿಗೆ, ಯಾರು PWD ಇಂಜಿನಿಯರ್ ಅವ್ರಿಗೆ ಒಂದು ನಿರ್ದೇಶನ ಕೊಟ್ಟು ಬೇಗ ಕಾಮಗಾರಿ ಸ್ಟಾರ್ಟ್ ಮಾಡಿಸಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಮಹದೇವು, ಮಲ್ಲಿಕ್, ಬಸವರಾಜು ಸೇರಿದಂತೆ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಹಲಗೂರು ಪಟ್ಟಣದಲ್ಲಿ ಉತ್ತರ ಪ್ರದೇಶದಲ್ಲಿ ಮನೀಷಾ ವಾಲ್ಮೀಕಿ ಎಂಬ ದಲಿತ ಯುವತಿಯನ್ನು 4 ಕ್ರೂರಿಗಳು ಅತ್ಯಾಚಾರ ನಡೆಸಿ ನಾಲಿಗೆ ಕತ್ತರಿಸಿ ಬೆನ್ನು ಮೂಳೆ ಮುರಿದು ಹತ್ಯೆಗೈದಿರುವ ಆರೋಪಿಗಳಿಂದ ಗಲ್ಲಿಗೆ ಹಾಕಬೇಕೆಂದು ಒತ್ತಾಯಿಸಿ ಹಲಗೂರಿನಲ್ಲಿ ಜನವಾದಿ ಮಹಿಳಾ ಸಂಘಟನೆ, ಕರ್ನಾಟಕ ಪ್ರಾಂತ ರೈತ ಸಂಘ, ದಲಿತ ಹಕ್ಕುಗಳ ಸಮಿತಿ, SFI ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ದಾವೆ. ನಾನು ಹಿಂದೆ ಹೇಳಿದ್ನಲ್ಲ ನೋಡಿ, ಆ ಭೀಕರ ರೂಪ ಹೆಂಗಿದೆ ಅಂತಂದರೆ ಇದು ಮನುಷ್ಯರು ನಡ್ಕೊಳ್ಳುವಂಥ ರೀತಿನಾ ಅಂತ, ಇದು ಎಷ್ಟು ಕ್ರೂರವಾಗಿದೆ ಈ ನ್ಯೂಸು. ನಿಜ, ಅವ್ರು ಹೇಳಿದ ನಿಜ. ಆರೋಪಿಗಳಿಂದ ಗಲ್ಲಿಗೆ ಆಗೋದಲ್ಲ, ಅದು ಕ್ರೂರವಾದ ಶಿಕ್ಷೆ ಕೊಡಬೇಕು ಅನಿಸುತ್ತೆ. ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವ ಅತ್ಯಾಚಾರ, ಕೊಲೆ, ದಾಳಿಗಳಿಗೆ ಅಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರವರ ಕೃಪಾ ಕಟಾಕ್ಷವೇ ಕಾರಣ ಎಂದು ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ NL ಭರತ್ರಾಜ್ ಹಾಗೂ ಜನವಾದಿ ಮಹಿಳಾ ಸಂಘಟನೆಯ ಕಾರ್ಯದರ್ಶಿ ಮಂಜುಳಾ ಆರೋಪಿಸಿದರು. ಉತ್ತರ ಪ್ರದೇಶದ ಗುಂಡಾ ರಾಜ್ಯದಲ್ಲಿ ಸ್ತ್ರೀಯರ ಲೈಂಗಿಕ ಅತ್ಯಾಚಾರಗಳು ಮಾಮೂಲಿನಂತಾಗಿದೆ. ಈ ಹಿಂದೆ ಉನ್ನಾವ ಘಟನೆ ನಡೆದಾಗಲೂ ಅಲ್ಲಿನ ಸರ್ಕಾರ ದುಷ್ಟತನವನ್ನೇ ಮೆರೆದಿತ್ತು. ಉನ್ನಾವ ಘಟನೆಯ ತನಿಖೆ ನಡೆಸಿದ CBI ಸಂಸ್ಥೆಯು ಸ್ಥಳೀಯವಾಗಿ 2 IPS ಅಧಿಕಾರಿಗಳು ಮತ್ತು 1 IAS ಅಧಿಕಾರಿ ಈ ಕೇಸಿನ ಸಂದರ್ಭದಲ್ಲಿ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಸ್ಪಷ್ಟವಾಗಿ ಅಧಿಕಾರಿಗಳ ತಪ್ಪನ್ನು ಎತ್ತಿ ತೋರಿಸಿತ್ತು. ಆದರೆ ಅಲ್ಲಿನ ಸರ್ಕಾರ ದೋಷವೆಸಗಿದ್ದ ಯಾವೊಬ್ಬ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಾಂಬೆನಲ್ಲಿ ಅವ್ರಿಗೆ ಏನಾದ್ರೂ ರಕ್ಷಣೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಬಾಂಬೆನಲ್ಲಿ ಜೀವಭಯ ಇದೆ ಅಂತ ಹೇಳಿದ್ರೆ ವೈ ಸೆಕ್ಯೂರಿಟಿ ಭದ್ರತೆಯನ್ನ ಕೊಡ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ದಲಿತ ಹೆಣ್ಮಗಳಿಗೆ ಅತ್ಯಾಚಾರ ಮಾಡ್ತಾ ಇದ್ರು ಯಾರೇ ಯಾವುದೇ ರೀತಿಯಾದ ಪೊಲೀಸ್ನವರಲ್ಲಿ ಸ್ಪಂದಿಸಲಿಲ್ಲ. ಅದಷ್ಟೇ ಅಲ್ಲ, ಸತ್ತಂತಹ ಆ ಯುವತಿಯ ಶವವನ್ನ ಅವರ ಕುಟುಂಬಕ್ಕೆ ಒಪ್ಪಿಸ್ತಾನೆ ದೌರ್ಜನ್ಯ ದಬ್ಬಾಳಿಕೆಯನ್ನ ಮಾಡಿ ಏಕಾಏಕಿ 2:30 ಗಂಟೆ ರಾತ್ರಿನಲ್ಲಿ ಬಂದು ಅವರು ಆ ಶವವನ್ನು ಸುಟ್ಟಾಕ್ತಾರೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಎಂಥ ಗುಂಡಾ ರಾಜ್ಯ ಇದೆ, ಎಂಥ ಪೊಲೀಸ್ ರಾಜ್ಯ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನಾವು. ಈ ಹಿನ್ನೆಲೆಯಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಕುಟುಂಬದವರು ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುತ್ತಿದ್ದಾರೆ. ಆದ್ದರಿಂದ ಹತ್ರಾಸ್ ತರುಣಿಯ ಪಾಲಕರಿಗೆ ಮೊದಲು ರಕ್ಷಣೆ ಒದಗಿಸಬೇಕೆಂದು ಸಂಘಟನೆಗಳು ಅಲ್ಲಿನ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತವೆ ಎಂದರು. ಏನೇ ನಡೆದ್ರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ತೇನೆ ಮಾಮೂಲಾಗಿ ಆರೋಪಿಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತದೆ. ಈ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಖಂಡಿಸ್ತೇವೆ. ಏನು ಆದಿತ್ಯನಾಥ್ ಏನಿದಾರೋ ಮುಖ್ಯಮಂತ್ರಿ ಅವರು ವಜಾ ಹಾಕಬೇಕು. ಪ್ರತಿಭಟನೆಯಲ್ಲಿ ಪ್ರಮೀಳಾ, ಪ್ರಭಾವತಿ, ಶಂಕರ್, ಜಯಶಂಕರ್, ನಿವೇದಿತಾ, ಪ್ರದೀಪ್, ನಾಗೇಶ್, ಶಂಕರ್, ಮಹದೇವು, ಕರಿಯಪ್ಪ, ದಾಸಾಬೋಯಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮಳವಳ್ಳಿ TAPCMSನ 13 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 11 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದು, ಕೇವಲ 2 ಸ್ಥಾನಗಳನ್ನು ಮಾತ್ರ ಗೆಲುವು ಸಾಧಿಸುವ ಮೂಲಕ JDS ಹೀನಾಯ ಸೋಲು ಅನುಭವಿಸಿದೆ. ಯಾಕಿಂಗಾಯಿತು? ಆಡಳಿತಾರೂಢ ಶಾಸಕರು ಡಾಕ್ಟರ್ K ಅನ್ನದಾನಿ, ಪ್ರಭಾವಿ ಶಾಸಕರು ತುಂಬ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳಿದ್ದೀನಿ. ಎಲ್ಲೋ ಕೈ ಕೊಡ್ತಲ್ಲ. ಬಹುಶಃ ನರೇಂದ್ರ ಸ್ವಾಮಿ ತಂತ್ರ ಚೆನ್ನಾಗಿ ಕೆಲಸ ಮಾಡಿದೆ ಅನಿಸುತ್ತೆ. ವರ್ಕೌಟ್ ಚೆನ್ನಾಗಿ ಮಾಡಿದ್ದಾರೆ ಪಾಪ. ಆದರೂ ಆಡಳಿತಾರೂಢ ಶಾಸಕರಿದ್ದಾಗ ಈ ಥರ ರಿಪೋರ್ಟ್ ಬರಬಾರ್ದು ನನ್ನ ಪ್ರಕಾರ. ಇದು ಭಾಳ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಸೃಷ್ಟಿ ಮಾಡುತ್ತೆ ಕ್ಷೇತ್ರದಲ್ಲಿ. ಸೊ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಅಂತೂ JDSಗೆ ಹೀನಾಯ ಸೋಲು
ಸಂಭವಿಸಿದೆ. ಶಾಸಕ ಡಾಕ್ಟರ್ ಕೆ ಅನ್ನದಾನಿಯವರ ನೇತೃತ್ವದಲ್ಲಿ ಜೆಡಿಎಸ್ ಹಾಗೂ ಮಾಜಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದ್ದು ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಪ್ರತಿಷ್ಠೆಯ ಕಣವಾಗಿತ್ತು. ತಾಲೂಕಿನಾದ್ಯಂತ ಭಾರೀ ಕುತೂಹಲ ಮೂಡಿಸಿದ್ದ ಈ ಚುನಾವಣೆಯ ಎ ವರ್ಗದ ಎಲ್ಲ 6 ಸ್ಥಾನಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪಾಲಾಗಿದೆ. ಈ ವರ್ಗದಿಂದ ಸ್ಪರ್ಧಿಸಿದ ಕಾಂಗ್ರೆಸ್ನ ಬೆಂಬಲಿಗರಾದ ದ್ಯಾಪೇಗೌಡ, ದೇವರಾಜು, ಬಸವರಾಜು, ಬಸವೇಶ್, ಲಿಂಗರಾಜು ಹಾಗೂ ಹನುಮಂತು ಅವರುಗಳು ಜಯಗಳಿಸಿದ್ದಾರೆ. ಹಾಗೆಯೇ ಬಿ ವರ್ಗದ 7 ಸ್ಥಾನಗಳ ಪೈಕಿ 5 ಸ್ಥಾನಗಳು ಕಾಂಗ್ರೆಸ್ ಪರ ಅಭ್ಯರ್ಥಿಗಳ ಪಾಲಾಗಿದ್ದು ಚೌಡಯ್ಯ, ಪ್ರಕಾಶ್ ಕುಮಾರ್, ಕುಳ್ಳ ಚೆನ್ನಂಕಯ್ಯ, ಸವಿತಾ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಬೆಂಬಲಿತ ರಾಜೇಶ್, ಶೋಭಾ ಇಬ್ಬರು ಮಾತ್ರ ಆಯ್ಕೆಯಾಗಿದ್ದಾರೆ. ಇದರೊಂದಿಗೆ ಪ್ರಸ್ತುತ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಟಿಎಪಿಸಿಎಂಎಸ್ ಆಡಳಿತವನ್ನು ತನ್ನ ತೆಕ್ಕೆಯಲ್ಲೇ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಪಾಂಡುಪುರ ತಾಲೂಕಿನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಯೋಜನೆ ಸೇರಿದಂತೆ ಪ್ರಯೋಗಶಾಲಾ ತಂತ್ರಜ್ಞರು, ಶುಶ್ರೂಷಕರು, ಗ್ರೂಪ್ ಡಿ ನೌಕರರು, ಡಾಟಾ ಎಂಟ್ರಿ ಆಪರೇಟರ್ಗಳು, ಆಶಾ ಮೆಂಟರ್ಸ್ಗಳು ಹಾಗೂ ಎನ್ಎಚ್ಎಂ ಸಿಬ್ಬಂದಿಗಳು ತಮ್ಮ ಸೇವೆಯನ್ನು ಕಾಯಂ ಮಾಡಬೇಕು ಎಂದು ಒತ್ತಾಯಿಸಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಒತ್ತಾಯಿಸಿ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಆರೋಗ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಶುಶ್ರೂಷಕರು ಸೇರಿದಂತೆ ಎನ್ಎಚ್ಎಂ ಸಿಬ್ಬಂದಿಗಳು ಕಳೆದ 1 ವಾರದಿಂದ ಕೆಲಸಕ್ಕೆ ಹಾಜರಾಗದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದರೂ ಸರ್ಕಾರ ನಮ್ಮ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ. ಹೊರಗುತ್ತಿಗೆ ಆಧಾರದ ಮೇಲೆ ಕಳೆದ 10-15 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಆರೋಗ್ಯ ಸಿಬ್ಬಂದಿಗಳಾದ ನಾವು ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದೇವೆ. ನಮ್ಮ ಎಲ್ಲಾ ಬೇಡಿಕೆಗಳು ಈಡೇರುವವರೆಗೆ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಮಾದೇಗೌಡ, ರಮ್ಯಶ್ರೀ, ಚಂದ್ರಕಲಾ, ದಿವಾಕರ್, ಸೋಮಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಮನೆ ಮನೆಗೆ ಸೌಹಾರ್ದ ಬಸವಜ್ಯೋತಿ ಕಾರ್ಯಕ್ರಮ ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗುರುಮಲ್ಲೇಶ್ವರ ದಾಸೋಹ ಮಠದ ಶರಣೆ ಶ್ರೀ ಜಯದೇವಿ ತಾಯಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಂಶೋಧನಾ ವಿದ್ಯಾರ್ಥಿ ಶರಣ ಮಲ್ಲಿಕಾರ್ಜುನ, ಬಸವಣ್ಣನವರು ಜಾತಿ ಧರ್ಮದಂತಹ ಎಲ್ಲ ಕಟ್ಟಳೆಗಳನ್ನು ಮೀರಿ ಸಮಾಜದ ಉದ್ಧಾರಕ್ಕಾಗಿ ದುಡಿದವರು. ಅವರ ಬದುಕು ನಮಗೆ ಆದರ್ಶವಾಗಬೇಕು ಎಂದರು. ಈಗ ನಾವು ಬಹಳ ಪ್ರೀತಿ ಕೊಟ್ಟು ಒಂದು ಬೀಜವನ್ನ ಭೂಮಿಗೆ ನೆಡ್ತಾ ಹೋಗ್ತೀವಿ. ಆ ಒಂದು ಬೀಜ ಮಳೆ ಬಿದ್ದಾಗ ಅದು ಗಿಡವಾಗಿ ಪರಿವರ್ತನೆ ಆಗುತ್ತೆ, ಮರವಾಗುತ್ತೆ, ಹಲವಾರು ಬೀಜಗಳಲ್ಲಿ ಉತ್ಪತ್ತಿ ಆಗುತ್ತೆ. ಗಟ್ಟಿಯಾಗಿರ್ತಕ್ಕಂಥ ನಮಗೆ ಕೆಲವೇ ವ್ಯಕ್ತಿಗಳು ಬಂದರೂ ಸಾಕು ಈ ಕಾರ್ಯಕ್ರಮವನ್ನು ಸಾರ್ಥಕತೆಯನ್ನು ಪಡ್ಕೊಳ್ತಾರೆ. ಕಾರ್ಯಕ್ರಮದಲ್ಲಿ ನಾಗರಾಜು, ಲೀಲಾರಾಣಿ, ರುದ್ರಸ್ವಾಮಿ, ದೇವಣ್ಣ ಉಪಸ್ಥಿತರಿದ್ದರು. ಕೊರೋನಾ ಇಲ್ಲದಿದ್ದರೆ ನಾವು ಒಂದು 15-20 ಜನ ಪೂಜೆಯನ್ನು ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅಂತ ಯೋಜನೆ ಹಾಕಿದ್ವಿ. ಸಮೃದ್ಧಿ ಲಯನ್ಸ್ ಸಂಸ್ಥೆ ಹಾಗೂ ನಿವೃತ್ತ ಶಿಕ್ಷಕ ಮಾಯಿಗ ಶೆಟ್ಟಿ ಸೇವಾ ಸಮಿತಿ ವತಿಯಿಂದ ಮಂಡ್ಯದ ಎತ್ತಗದಹಳ್ಳಿ ರಸ್ತೆಯಲ್ಲಿರುವ ಅನಿಕೇತನ ವೃದ್ಧಾಶ್ರಮದಲ್ಲಿ ಹಿರಿಯ ನಾಗರಿಕರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನೀನಾ ಪಾಟೀಲ್, ಕೊರೋನಾ ಸಂದರ್ಭದಲ್ಲಿ ಹಿರಿಯರು ಹೆಚ್ಚು ಜಾಗರೂಕತೆ ವಹಿಸಬೇಕು, ಮಾಸ್ಕ್, ಸ್ಯಾನಿಟೈಸರ್ ಬಳಸುವ ಮೊದಲು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದರು. ನಮ್ಮ ಮಕ್ಕಳುಗಳು ನಾವು ಮಾಡೋದನ್ನೆಲ್ಲ ಫಾಲೋ ಮಾಡ್ತಾ ಇರ್ತಾರೆ. ನಾವು ಇವತ್ತು ಏನು ಮಾಡಿರ್ತೀವಿ ಅದು ನಾಳೆ ನಮಗಿರುತ್ತೆ. ಅದರಿಂದ ಹಿರಿಯರನ್ನ ನಾವು ಯಾವಾಗಲೂ ಗೌರವದಿಂದ ಕಾಣಬೇಕು, ಅವ್ರುಗಳಿಗೆ ಯಾವುದೇ ತೊಂದರೆ ಆಗದೇ ಇರುವಂಗೆ ಮಾಡಬೇಕು. ಹಾಗೆ ಈಗೆಲ್ಲ ಕೊರೋನಾ ಎಲ್ಲ ಕಡೆ ಅಟ್ಟಹಾಸದಿಂದ ಇದೆ, ನಿಮಗೆಲ್ಲ ತುಂಬ ತೊಂದರೆ ಆಗುವಂಥ ಕಾಲ ಇದು. ನೀವೆಲ್ಲ 60 ವರ್ಷ ದಾಟಿರೋದ್ರಿಂದ ಅದು ತುಂಬ ಎಫೆಕ್ಟ್ ಆಗ್ತಾ ಇದೆ. ದಯವಿಟ್ಟು ಮಾಸ್ಕ್ ಅಂತೂ ಮರಿಬೇಡಿ, ಮಾಸ್ಕ್ ಹಾಕೊಳ್ಳಿ, ದೂರ ಕೂತ್ಕೊಳ್ಳಿ, ದೂರ ಮಲಗ್ಕೊಳ್ಳಿ. ನಂತರ ಆಶ್ರಮವಾಸಿಗಳಿಗೆ ಉಪಹಾರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಉಮಾ, ಲೋಕೇಶ್, ಪದ್ಮಾ, ಸರಿತಾ, ಮಂಜುಳಾ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಫಸಲು ಭೂಮಿಯನ್ನು ಕೈಗಾರಿಕೆ ಹೆಸರಿನಲ್ಲಿ ಕೆಎಎಡಿಬಿಗೆ ನೀಡುತ್ತಿರುವುದನ್ನು ವಿರೋಧಿಸಿ ಅಕ್ಟೋಬರ್ 5ರಂದು ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವುದಾಗಿ ನಾಗಮಂಗಲ ತಾಲೂಕು ಹಸಿರು ಸೇನೆ ಮತ್ತು ರಾಜ್ಯ ರೈತ ಸಂಘದ ತಾಲೂಕು ಘಟಕ ಪ್ರಕಟಣೆಯಲ್ಲಿ ತಿಳಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು, ಗೋಮಾಳದ ಜೊತೆಗೆ ಅಡಕೆ, ತೆಂಗಿನ ಫಸಲಿರುವ ಜಮೀನನ್ನು ಕೈಗಾರಿಕೋದ್ಯಮಿಗಳಿಗೆ, ಬಂಡವಾಳಶಾಹಿಗಳಿಗೆ ನೀಡುತ್ತಿದ್ದು, ತಲೆಮಾರುಗಳಿಂದ ಈ ಭಾಗದ ಜನ ಕೃಷಿ ನಂಬಿಕೊಂಡು ಬದುಕುತ್ತಿದ್ದು, ಇದರಿಂದ ರೈತರಿಗೆ ಭಾರೀ ಅನ್ಯಾಯವಾಗುತ್ತಿದ್ದು, ಇದನ್ನು ವಿರೋಧಿಸಿ ರಸ್ತೆ ಬಂದ್ ಮಾಡಲಾಗುತ್ತದೆ ಎಂದು ತಿಳಿಸಿದರು. 800 ಎಕ್ಸ್ಟ್ರಾ, 400 ಜೊತೆಗೆ 800 ಎಕ್ಸ್ಟ್ರಾ ಫಲವತ್ತಾದ ಭೂಮಿನ ಅವರು ಇವತ್ತು ಸ್ವಾಧೀನಪಡಿಸ್ಕೊತಿದ್ದೀವಿ ಅಂದರೆ ಆ ಜನ ಎಲ್ಲಿಗೆ ಹೋಗಬೇಕು? ಬದುಕ ಸಾಧ್ಯನಾ? ರೈತರು ಅವರ ಜೀವನದ ಪ್ರಶ್ನೆ.
ಇವ್ರು ಇವತ್ತು ಎಣ್ಣೆ ಫ್ಯಾಕ್ಟ್ರಿ ತರ್ಬೋದು, ಇನ್ನೊಂದು ತರ್ಬೋದು, ಮತ್ತೊಂದು ತರ್ಬೋದು. ಆದರೆ ಇಷ್ಟು ದಿನ ನಮ್ಮ ರೈತರೇನೋ ನಮ್ಮ ಹೊಲ ಗದ್ದೆ ತೋಟ ಅಂತ ಇದ್ರು, ಅವ್ರು ಇವತ್ತು ಬೀದಿಗೆ ಬರಬೇಕಾ? ದುಡ್ಡು ಎಷ್ಟು ದಿನ ಇರುತ್ತೆ ಶಾಶ್ವತ? ಇವತ್ತು ಹಲವಾರು ರೈತ ವಿರೋಧಿ ಕಾನೂನುಗಳನ್ನ ಈ ಉದ್ದೇಶದಿಂದನೇ ಜಾರಿಗೆ ತಂದಿರ್ತಕ್ಕಂಥದ್ದು. ಇದು ಕೇವಲ 1277 ಎಕರೆಗೆ ಮಾತ್ರ ಸೀಮಿತವಾದದ್ದಲ್ಲ. ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿ ಮತ್ತು ದೇವಲಾಪುರ ಹೋಬಳಿಯ ಹಲವಾರು ಗ್ರಾಮಗಳ ರೈತರನ್ನ ಬೀದಿಗೆ ತರತಕ್ಕಂಥ ಒಂದು ಪ್ರಕ್ರಿಯೆ. ಗೋಷ್ಠಿಯಲ್ಲಿ ಸುರೇಶ್, ರಮೇಶ್, ಶಂಕರ್, ರಜನಿ, ಹರೀಶ್, ತಿಮ್ಮೇಗೌಡ ಉಪಸ್ಥಿತರಿದ್ದರು. ಕೇರ್ಪೇಟೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಯ 14 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ ಸ್ಥಾನಗಳನ್ನು ಜೆಡಿಎಸ್ ವಶಪಡಿಸಿಕೊಂಡಿದ್ದು ಬಿಜೆಪಿಗೆ ಭಾರೀ ಮುಖಭಂಗವಾಗಿದ್ದು ಕೇರ್ಪೇಟೆ ಜೆಡಿಎಸ್ನ ಭದ್ರಕೋಟೆ ಎಂದು ದಳಪತಿಗಳು ಸಾಬೀತುಪಡಿಸಿದ್ದಾರೆ. ಬಿಜೆಪಿ ಕೊನೆಯವರೆಗೂ ಪ್ರಬಲ ಪೈಪೋಟಿ ನೀಡಿದರೂ ಸಹ ಖಾತೆ ತೆರೆಯುವಲ್ಲಿ ವಿಫಲವಾಗಿದೆ. ಬಿ ಗುಂಪಿನಿಂದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರಾದ ಬಿಎಲ್ ದೇವರಾಜು ಸೇರಿದಂತೆ ಮೋಹನ್, ಶಶಿಧರ್, ನಾಗರಾಜು, ಮಂಜುನಾಥ್, ರುಕ್ಮಿಣಿ, ಸುಕನ್ಯಾ ಭರ್ಜರಿ ಜಯ ಸಾಧಿಸಿದ್ದಾರೆ. ನನಗೆ ಮತ ನೀಡಿದ ಮತ್ತೊಮ್ಮೆ ಮತ್ತೆ ನಮ್ಮ ಲಾಯರ್ ದೇವರಾಜರ ತಂಡದಿಂದ ಇದರಿಂದ ಅವರ ಆಶೀರ್ವಾದದಿಂದ ನಾವು ಗೆದ್ದಿದ್ದೀವಿ. ಮತ್ತು ತಾಲೂಕಿನಲ್ಲಿ ಎಲ್ಲ ಜನರು ನಮಸ್ಕಾರ ಮಾಡ್ತಾರೆ. ನಮ್ಮ ದೊಡ್ಡವರಾದ ದೇವೇಗೌಡರು, ಕುಮಾರಸ್ವಾಮಣ್ಣ, ರೇವಣ್ಣವರು ಮತ್ತು ಎಲ್ಲ ನಮ್ಮ ಜನರಿಗೆ ಮೊದಲನೇ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಟಿಎಪಿಸಿಎಂಎಸ್ನ ಎ ಗುಂಪಿನ 6 ಕ್ಷೇತ್ರಗಳ ಪೈಕಿ 6 ಸ್ಥಾನಗಳಲ್ಲಿಯೂ ಜೆಡಿಎಸ್ ಅಭ್ಯರ್ಥಿಗಳು ಜಯ ಸಾಧಿಸಿದ್ದು ಅಭ್ಯರ್ಥಿಗಳಾದ ಅಶೋಕ್, ಮಂಜಪ್ಪ, ದಿನೇಶ್, ನವೀನ್ ಕುಮಾರ್, ಶಿವಣ್ಣ, ಬಲದೇವ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ನೂತನ ನಿರ್ದೇಶಕರುಗಳನ್ನು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಎಚ್.ಡಿ. ಮಂಜು, ಕೃಷ್ಣೇಗೌಡ, ಮಂಜುನಾಥ್, ಸಂತೋಷ್, ಮಲ್ಲೇಶ್, ಸಚಿನ್, ಕೃಷ್ಣ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಅಭಿನಂದಿಸಿದರು. ಫಲಿತಾಂಶ ಪ್ರಕಟವಾದ ನಂತರ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿದರು. ಸೇವಾ ಭದ್ರತೆ ಒದಗಿಸುವಂತೆ ಆರೋಗ್ಯ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಿನಿ ವಿಧಾನಸೌಧದ ಎದುರು ಕೆಲ ಕಾಲ ಪ್ರತಿಭಟನೆ ನಡೆಸಿ ಸೇವಾ ಭದ್ರತೆ ಒದಗಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ನಮ್ಮ ಮನವಿಗೆ ಓಟ್ ಕೊಟ್ಟು ಇದರೆಲ್ಲ ನ್ಯಾಯಯುತವಾಗಿ ನಾವು ಕೇಳ್ತಾ ಇದ್ದೀವಿ. ಎಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾವು ಕೇಳ್ತಾ ಇದ್ದೀವಿ. ಕೊರೋನಾ ವಾರಿಯರ್ಸ್ ಎಂದು ಪರಿಗಣಿಸಿದ್ದರೂ ನಮ್ಮ ಬೇಡಿಕೆ ಈಡೇರಿಸುತ್ತಿಲ್ಲ. 1 ವಾರದಿಂದ ಮುಷ್ಕರ ಹೂಡಿದ್ದರೂ ಸ್ಪಂದಿಸುತ್ತಿಲ್ಲ. ಜೀವನ ನಿರ್ವಹಣೆ ಕಷ್ಟವಾಗಿದೆ. ಸರ್ಕಾರ ನಮ್ಮ ಬದುಕಿಗೆ ದಾರಿ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. 15-20 ವರ್ಷದಿಂದ ಟೈಮ್ ಕೊಟ್ಟು ಮತ್ತೆ ನಾವು ಸರ್ಕಾರಕ್ಕೆ 3 ತಿಂಗಳು ಟೈಮ್ ಕೊಟ್ಟರು ಸಹ ಮತ್ತೆ ನಮ್ಮನ್ನ ಎಲ್ಲರನ್ನೂ ಕಡೆಗಣಿಸ್ತಿದ್ದಾರೆ. ಇದರಲ್ಲಿ ಯಾರು ಬೇಕಾಗಿಲ್ದಿರೋ ಅಂತೂ ಯಾರೂ ಇಲ್ಲ. ಎಲ್ಲ ಡಾಕ್ಟರ್, ಸ್ಟಾಫ್ ನರ್ಸ್, ಲ್ಯಾಬ್ ಟೆಕ್ನಿಷಿಯನ್ಸ್, ಆಮೇಲೆ ಕಂಪ್ಯೂಟರ್ ಆಪರೇಟರ್ಸ್. ಯಾವ ಒಂದು ಕೋವಿಡ್ ರಿಪೋರ್ಟ್ಸ್ ಹೋಗಬೇಕು ಅಂದ್ರೆ ಒಂದು ಕಂಪ್ಯೂಟರ್ ರಿಪೋರ್ಟ್ ಇಲ್ಲದೆ ಹೋಗಲ್ಲ. ಒಂದು ಕೋವಿಡ್ ವಾರ್ಡ್ ಕ್ಲೀನ್ ಮಾಡಬೇಕು ಅಂದರೆ ಒಬ್ಬ ಹೊರಗುತ್ತಿಗೆ ನೌಕರ ಇಲ್ಲದೆ ನಡೆಯಲ್ಲ. ಒಂದು ಕೋವಿಡ್ ವಾರ್ಡು ಎಲ್ಲ ಹೊರಗುತ್ತಿಗೆ ಒಳಗುತ್ತಿಗೆ ನೌಕರಿಯಿಂದನೇ ಆಗ್ತಾ ಇದ್ರೂ ಸಹ ನಮ್ಮನ್ನ ಈ ಥರ ಬೀದಿಗೆ ತಂದು ನಿಲ್ಲಿಸಿರೋ ಥರ ನಾವು ಈ ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ಬೀದಿಗೆ ಬಂದು ನಿಂತಿರೋ ಪರಿಸ್ಥಿತಿನೇ ಸರ್ಕಾರ ತಂದು ನಿಂತಿದೆ. ನಂತರ ತಹಶೀಲ್ದಾರ್ ಎಂವಿ ರೂಪಾರವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಸತತವಾಗಿ ಕರೋನಾದಲ್ಲಿ ಕೋವಿಡ್ ವಾರಿಯರ್ಸ್ ಅನ್ನೋದಕ್ಕೆ 100% ಸೂಟಬಲ್ ಆಗಿರುವಂಥ ಗುತ್ತಿಗೆ ನೌಕರರಿಗೆ ಖಂಡಿತ ನ್ಯಾಯ ಸಿಗಬೇಕು ಅಂತ ನಮ್ಮ ಒಂದು ಅಹವಾಲನ್ನು ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ. ಈ ಸಂದರ್ಭದಲ್ಲಿ ಭಾನುಮತಿ, ಗಾಯತ್ರಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ನಾಗಮಂಗಲ ತಾಲೂಕು ಪಂಚಾಯಿತಿ ಅಧ್ಯಕ್ಷ ದಾಸೇಗೌಡರ ವಿರುದ್ಧ ಮಾಜಿ ಶಾಸಕ ಚೆಲುವರಾಯಸ್ವಾಮಿ ಬೆಂಬಲಿಗರು ನೀಡಿದ್ದ ಅವಿಶ್ವಾಸ ನಿಲುವಳಿಗೆ ಸದಸ್ಯರ ಗೈರು ಹಾಜರಿಯಿಂದಾಗಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ವೆಂಕಟೇಶ್ ರವರು ಅಕ್ಟೋಬರ್ 8ನೇ ತಾರೀಕಿಗೆ ಅವಿಶ್ವಾಸ ನಿಲುವಳಿಯನ್ನು ಮುಂದೂಡಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ನಡೆದ ಉಪಾಧ್ಯಕ್ಷರ ಚುನಾವಣಾ ಸಮಯದಲ್ಲಿ 12 ತಾಲೂಕು ಪಂಚಾಯಿತಿ ಸದಸ್ಯರ ಸಹಿಯನ್ನು ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ಮುಂದಾಳತ್ವದಲ್ಲಿ ದಾಸೇಗೌಡರ ವಿರುದ್ಧ ಬೆಂಬಲವನ್ನು ಹಿಂತೆಗೆದುಕೊಂಡು ಅವರ ಮೇಲೆ ಅವಿಶ್ವಾಸ ನಿಲುವಳಿ ತರುವಂತೆ ಜಿಲ್ಲಾಧಿಕಾರಿಗೆ ಮನವಿ ನೀಡಲಾಗಿತ್ತು. ವಿಷಯ ತಿಳಿದ ಅಧ್ಯಕ್ಷ ದಾಸೇಗೌಡರು ಮನವಿಯಲ್ಲಿ ಕೆಲವು ಸದಸ್ಯರ ಸಹಿ ಫೋರ್ಜರಿ ಮತ್ತು ಒತ್ತಡ ತಂದು ಕೃಷ್ಣೇಗೌಡರ ಸಹಿ ಪಡೆದಿದ್ದಾರೆಂದು ಈ ಮನವಿಯನ್ನು ಪುರಸ್ಕರಿಸದೆ ಪರಿಶೀಲಿಸಬೇಕೆಂದು ಮನವಿ ಮಾಡಿದ್ದರ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ವಿರೋಧಿ ಬಣದ ಸದಸ್ಯರುಗಳು ಹಾಜರಾದಾಗ 12 ಸದಸ್ಯರು ಬಲವಾಗಿ 11 ಸದಸ್ಯರು ಹಾಜರಾಗಿದ್ದು ಕೊನೆಗೆ ಜಿಲ್ಲಾಧಿಕಾರಿಯವರು ಅವಿಶ್ವಾಸ ನಿಲುವಳಿ ಎಂದು ನಿಗದಿ ಮಾಡಿದ್ದು ಈ ನಿಲುವಳಿ ಸಭೆಗೆ 9 ಸದಸ್ಯರ ಅವಶ್ಯಕತೆ ಇದ್ದು ಯಾವೊಬ್ಬ ಸದಸ್ಯರು ಹಾಜರಾಗದ ಕಾರಣ ನಿಲುವಳಿಯನ್ನು ಅಕ್ಟೋಬರ್ 8ಕ್ಕೆ ನಿಗದಿ ಮಾಡಿದರು. 2 ಬಣದ ತಿಕ್ಕಾಟವಿದ್ದು ಈ ಸಮಯದಲ್ಲಿ ಅಹಿತಕರ ಘಟನೆ ನಡೆಯಬಹುದಾದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ತಾಲೂಕು ಪಂಚಾಯಿತಿ ಸುತ್ತಮುತ್ತ ಡಿವೈಎಸ್ಪಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸದಸ್ಯರು ಮತ್ತು ಅಲ್ಲಿನ ನೌಕರರುಗಳಿಗೆ ಮಾತ್ರ ಪ್ರವೇಶ ಕಲ್ಪಿಸಿದ್ದು ಅಧ್ಯಕ್ಷ ದಾಸೇಗೌಡ ಮತ್ತು ಹೇಮರಾಜ್ ಮಾತಾ ಅಧ್ಯಕ್ಷರ ಕೊಠಡಿಯಲ್ಲಿ ಕುಳಿತಿದ್ದು ಸಭೆಗೆ ಹಾಜರಾಗಲಿಲ್ಲ. ಮತ್ತು ಯಾರು ನಮ್ಮ ಮೇಲೆ ಅವಿಶ್ವಾಸ ನಿರ್ಣಯಕ್ಕೆ ಮೂವ್ಮೆಂಟ್ ಮಾಡಿದ್ರು ಅವರು ಹಾಜರಾಗಿಲ್ಲ. ಕಾರಣ ನಮಗೂ ಸರಿಯಾಗಿ ಗೊತ್ತಿಲ್ಲ. ಅದರಿಂದ ಅವ್ರು ಏನೇ ಮಾಡಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಸದಸ್ಯರ ಮೇಲೆ ವಿಶ್ವಾಸ ಇದೆ.
ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೆಂಕಟೇಶ್, ಪಾಂಡವಪುರದ ಉಪ ವಿಭಾಗಾಧಿಕಾರಿ, ತಾಲೂಕು ದಂಡಾಧಿಕಾರಿ ಅಹಮದ್ ಹಾಜರಿದ್ದರು. ಮಳವಳ್ಳಿ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾಗಿರುವ ಫೆಡ್ ಬ್ಯಾಂಕ್ನ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರು ನೂತನ ಬ್ಯಾಂಕ್ ಅನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದವರು ಬ್ಯಾಂಕ್ನ ಸಿಬ್ಬಂದಿಗೆ ಶುಭ ಹಾರೈಸಿದರಲ್ಲದೆ ತಾಲೂಕಿನ ಗ್ರಾಹಕರಿಗೆ ಉತ್ತಮ ಆರ್ಥಿಕ ಸೇವೆಯನ್ನು ಶೀಘ್ರಗತಿಯಲ್ಲಿ ಒದಗಿಸುವಲ್ಲಿ ಈ ಬ್ಯಾಂಕ್ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಫೆಡರಲ್ ಬ್ಯಾಂಕು ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅಂತಕ್ಕಂಥದ್ದು ಹೇಳಿ ಬಯಸ್ತಾ, ಇದು ಸಾರ್ವಜನಿಕರಿಗೆ, ರೈತರಿಗೆ ಹೆಚ್ಚಿನ ಅನುಕೂಲ ಆಗಲಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಈ ಸಂದರ್ಭದಲ್ಲಿ ರವಿ, ನಂದಕುಮಾರ್, ಕೃಷ್ಣ, ದೇವೇಂದ್ರ, ಶಿವಣ್ಣ ಇತರರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಸೇವಾ ಭದ್ರತೆಗಾಗಿ ಆಗ್ರಹ. ಮಂಡ್ಯದಲ್ಲಿ ಆರೋಗ್ಯ ಇಲಾಖೆಯ ಗುತ್ತಿಗೆ, ಹೊರಗುತ್ತಿಗೆ ನೌಕರರ ಮುಷ್ಕರ. ತಹಸೀಲ್ದಾರ್ ಅವರಿಗೆ ಮನವಿ. ಗುರುಪೂರ್ಣಿಮೆ ಹಿನ್ನೆಲೆ ಗೆಜ್ಜಲಗೆರೆ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ. ಹಿಂದೂ ಸಮಾಜದ ಬಗ್ಗೆ ಕಾಳಿಮಠದ ಋಷಿಕುಮಾರ ಸ್ವಾಮೀಜಿ ಪ್ರಶಂಸೆ. ಉತ್ತರ ಪ್ರದೇಶದ ದಲಿತ ಯುವತಿಯ ಸಾಮೂಹಿಕ ಅತ್ಯಾಚಾರಕ್ಕೆ ವ್ಯಾಪಕ ಖಂಡನೆ. ವಿವಿಧೆಡೆ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಆರೋಪಿಗಳಿಗೆ ಮರಣದಂಡನೆಗೆ ಆಗ್ರಹ. ಮಂಡ್ಯದಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ. ಅನಿಕೇತನ ವೃದ್ಧಾಶ್ರಮದಲ್ಲಿ ಪೌಷ್ಟಿಕಾಹಾರ ವಿತರಣೆ. ವೃದ್ಧರು ಕೋವಿಡ್ ಬಗ್ಗೆ ಎಚ್ಚರದಿಂದಿರಲು ಗಣ್ಯರ ಕರೆ. ಟಿಎಪಿಸಿಎಂಎಸ್ ಚುನಾವಣಾ ಫಲಿತಾಂಶ ಪ್ರಕಟ. ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಜಯಭೇರಿ. ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಕೈ ಹಿಡಿದ ಮತದಾರ. ನಾಗಮಂಗಲ ತಾಲೂಕು ಪಂಚಾಯಿತಿ ಅವಿಶ್ವಾಸ ನಿಲುವಳಿ ವಿವಾದ. ಸದಸ್ಯರ ಗೈರು ಹಾಜರಿ ಹಿನ್ನೆಲೆ ಅಕ್ಟೋಬರ್ 8ಕ್ಕೆ ನಿಲುವಳಿ ಮುಂದೂಡಿದ ಜಿಲ್ಲಾಧಿಕಾರಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.